ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಂಗ ವೇದಾಂತ ವಿದ್ಯಾಸ್ಥಾನಭ್ಯೋಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಕಟಕ ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 23/6/2026 ಮಂಗಳವಾರ, ನವಮಿ ತಿಥಿ, ದಶಮಿ ತಿಥಿ, ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರ, ವರಿಯಾನ್ ಯೋಗ, ಪರಿಘ ಯೋಗ ಇರುವಂಥ ಈ ದಿನದಲ್ಲಿ ನವಮಿ ತಿಥಿಯ ಧಾರ್ಮಿಕ ಶಕ್ತಿ, ದಶಮಿ ತಿಥಿಯ ಕಾರ್ಯಸಿದ್ಧಿ, ಹಸ್ತ ನಕ್ಷತ್ರದ ಕಾರ್ಯನೈಪುಣ್ಯತೆ, ಚಿತ್ತಾ ನಕ್ಷತ್ರದ ಸೃಜನಶೀಲತೆ, ವರಿಯಾನ್ ಯೋಗದ ಗೌರವ ಮತ್ತು ಮಾನ್ಯತೆ ಹಾಗೂ ಪರಿಘ ಯೋಗದ ಸವಾಲುಗಳನ್ನು ಮೀರುವ ಶಕ್ತಿ ನಿಮ್ಮ ದಿನದ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಈ ದಿನ ಭಾವನಾತ್ಮಕತೆ ಮತ್ತು ವಿವೇಕದ ಸಮತೋಲನವನ್ನು ಕಾಪಾಡಿಕೊಂಡರೆ ಉತ್ತಮ ಸಾಧನೆ ಸಾಧ್ಯವಾಗಲಿದೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಕಟಕ ರಾಶಿಯ ಅಧಿಪತಿಯಾದಂಥ ಚಂದ್ರ ಗ್ರಹದ ಅನುಗ್ರಹದಿಂದ ಇಂದು ಮನಸ್ಸಿನಲ್ಲಿ ಸೂಕ್ಷ್ಮತೆ, ಕಾಳಜಿ ಮತ್ತು ಕುಟುಂಬದ ಬಗ್ಗೆ ಹೆಚ್ಚಿನ ಗಮನ ಕಂಡುಬರುತ್ತದೆ. ಈ ದಿನ ಕುಟುಂಬದ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ಪಡ್ಕೊಂಡಿರ್ತೀರಿ. ಹಿರಿಯರ ಆಶೀರ್ವಾದ ಮತ್ತು ಸಹಕಾರ ಲಭ್ಯವಾಗ್ತದೆ. ಈ ದಿನ ಭಾವನೆಗಳ ಜೊತೆ ಪ್ರಾಯೋಗಿಕ ಚಿಂತನೆಯನ್ನು ಸೇರಿಸಿಕೊಳ್ಳಿ. ನವಮಿ ತಿಥಿ ಮತ್ತು ದಶಮಿ ತಿಥಿಗಳ ಪ್ರಭಾವ ಇರೋದರಿಂದ ಧರ್ಮ ಕಾರ್ಯಗಳಿಗೆ ಶುಭಫಲ ಉಂಟಾಗುವಂಥದ್ದು, ಗುರುಗಳ ಆಶೀರ್ವಾದ ಲಭ್ಯವಾಗುವಂಥದ್ದು, ಪುಣ್ಯ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವಂಥದ್ದು. ದಶಮಿ ತಿಥಿಯ ಪ್ರಭಾವ ಇರೋದರಿಂದ ಕಾರ್ಯಸಿದ್ಧಿ, ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಪ್ರಗತಿ, ಸಮಾಜದಲ್ಲಿ ಗೌರವ ದೊರೆಯುವಂಥ ಸಾಧ್ಯತೆ. ಈ ದಿನ ದೇವಾಲಯಗಳ ಭೇಟಿ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಉತ್ತಮ ದಿನ ಇದಾಗಿರುತ್ತೆ. ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಬಹುದು. ಹಸ್ತ ನಕ್ಷತ್ರದ ಪ್ರಭಾವ ಇರೋದರಿಂದ ಕಾರ್ಯನೈಪುಣ್ಯತೆ ಮತ್ತು ಕೌಶಲ್ಯ, ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಸಾಮರ್ಥ್ಯ, ಬುದ್ಧಿವಂತಿಕೆಯಿಂದ ಸಮಸ್ಯೆ ಪರಿಹಾರ ಮಾಡುವಂತಹ ಗುಣ ಇವೆಲ್ಲ ಹೆಚ್ಚಾಗ್ತದೆ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರೆಯಬಹುದು. ಹೊಸ ಜ್ಞಾನವನ್ನು ಪಡೆಯುವ ಅವಕಾಶ ಹೆಚ್ಚಾಗಬಹುದು. ಚಿತ್ತಾ ನಕ್ಷತ್ರದ ಪ್ರಭಾವ ಇರೋದರಿಂದ ಸೃಜನಶೀಲತೆ ಮತ್ತು ಹೊಸತನ, ಆಕರ್ಷಕ ವ್ಯಕ್ತಿತ್ವ, ಕಲಾತ್ಮಕ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವಂಥದ್ದು. ಈ ದಿನ ಹೊಸ ಯೋಜನೆಗಳು ಜನರ ಗಮನವನ್ನು ಸೆಳೆಯಬಹುದು. ನಿಮ್ಮ ಮಾತುಗಳಿಗೆ ಹೆಚ್ಚಿನ ಮೌಲ್ಯ ಸಿಗಬಹುದು. ಆದರೆ ವರಿಯಾನ್ ಯೋಗದ ಪ್ರಭಾವ ಇರೋದರಿಂದ ಗೌರವ ಮತ್ತು ಜನಪ್ರಿಯತೆ ಹೆಚ್ಚಾಗ್ತದೆ. ಪ್ರಮುಖ ವ್ಯಕ್ತಿಗಳ ಸಂಪರ್ಕ ಉಂಟಾಗ್ತದೆ. ಸಮಾಜದಲ್ಲಿ ಉತ್ತಮ ಹೆಸರನ್ನು ಗಳಿಸಿಕೊಳ್ತೀರಿ. ನಿಮ್ಮ ಅನುಭವ ಮತ್ತು ಸಲಹೆಗೆ ಮೆಚ್ಚುಗೆ ದೊರೆಯಬಹುದು. ಸಾರ್ವಜನಿಕ ಕಾರ್ಯಗಳಲ್ಲಿ ಯಶಸ್ಸು ದೊರೆಯಬಹುದು. ಪರಿಘ ಯೋಗದ ಪ್ರಭಾವ ಇರೋದರಿಂದ ಕೆಲವೊಮ್ಮೆ ಅಡೆತಡೆಗಳು ಅಥವಾ ವಿಳಂಬವನ್ನು ಉಂಟು ಮಾಡಬಹುದು. ಜಾಗೃತ ವಹಿಸಬೇಕಾದಂಥ ವಿಚಾರಗಳೇನು? ಕುಟುಂಬದವರೊಂದಿಗೆ ಅನಗತ್ಯ ವಾದ ವಿವಾದಗಳನ್ನು ತಪ್ಪಿಸಬೇಕಾಗ್ತದೆ. ಹಣಕಾಸಿನ ನಿರ್ಧಾರಗಳಲ್ಲಿ ಆತುರತೆ ಎನ್ನುವಂಥದ್ದು ಬೇಡ. ದಾಖಲೆಗಳನ್ನು ಪರಿಶೀಲಿಸಿ ಮುಂದುವರಿಯಿರಿ. ಈ ದಿನ ತಾಳ್ಮೆಯಿಂದ ನಡೆದುಕೊಂಡರೆ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗ್ತದೆ. ಸವಾಲುಗಳು ನಿಮ್ಮ ಅನುಭವವನ್ನು ಹೆಚ್ಚಿಸುತ್ತದೆ. ಉದ್ಯೋಗದಲ್ಲಿರುವಂಥವ್ರಿಗೆ ಮೇಲಧಿಕಾರಿಗಳ ಮೆಚ್ಚುಗೆ ದೊರೆಯುತ್ತದೆ. ಹೊಸ ಜವಾಬ್ದಾರಿ ಅಥವಾ ಅವಕಾಶ ದೊರೆಯಬಹುದು. ವಿಶೇಷವಾಗಿ ಶಿಕ್ಷಕರು, ಯೋಗ ತರಬೇತುದಾರರು, ಆಧ್ಯಾತ್ಮಿಕ ಮಾರ್ಗದರ್ಶನದಲ್ಲಿರುವಂಥವರು, ಯೂಟ್ಯೂಬರ್ಗಳಿಗೆ ಈ ದಿನ ಅತ್ಯುತ್ತಮವಾದಂಥ ದಿನವಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಬಿಸ್ನೆಸ್ ಮಾಡುವಂಥವ್ರಿಗೆ ಹಳೆಯ ಗ್ರಾಹಕರಿಂದ ಅನುಕೂಲ ಉಂಟಾಗ್ತದೆ. ವ್ಯಾಪಾರದಲ್ಲಿ ಸ್ಥಿರ ಲಾಭ ಉಂಟಾಗ್ತದೆ. ಜಾಗೃತ ವಹಿಸಬೇಕಾದಂಥ ವಿಚಾರ ಏನು? ಪಾಲುಗಾರಿಕೆ ವ್ಯವಹಾರದಲ್ಲಿ ದಾಖಲೆಗಳನ್ನು ಸೂಕ್ತವಾಗಿ ಪರಿಶೀಲನೆ ಮಾಡುವಂಥದ್ದು ಒಳ್ಳೆಯದು. ಹಣಕಾಸಿನ ವಿಚಾರದಲ್ಲಿ ಧನಲಾಭದ ಸೂಚನೆ ಕಂಡು ಬರ್ತಾ ಇದೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬೇಕಾಗ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಲಭ್ಯವಾಗ್ತದೆ. ಹಿರಿಯರ ಆಶೀರ್ವಾದ ದೊರೆಯುತ್ತದೆ. ದಾಂಪತ್ಯ ಜೀವನದಲ್ಲಿ ಉತ್ತಮ ಹೊಂದಾಣಿಕೆ ಎನ್ನುವಂಥದ್ದು ಕಂಡುಬರ್ತದೆ. ಆರೋಗ್ಯವನ್ನು ಗಮನಿಸೋದಾದರೆ ಜೀರ್ಣಕ್ರಿಯೆ ಸಮಸ್ಯೆಗಳು ಉದ್ಭವವಾಗ್ತವೆ. ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ. ನಿದ್ರೆಯಲ್ಲಿ ವ್ಯತ್ಯಾಸ ಉಂಟಾಗಬಹುದು. ಈ ದಿನ ಯಾರು ಧ್ಯಾನ, ಪ್ರಾಣಾಯಾಮ ಮತ್ತು ಚಂದ್ರ ನಮಸ್ಕಾರಗಳನ್ನು ಮಾಡ್ತಾ ಇದ್ದೀರಿ, ನಿಮಗೆಲ್ಲ ಉತ್ತಮ ಫಲ ಲಭ್ಯವಾಗ್ತದೆ. ಪರಿಹಾರಕ್ಕೋಸ್ಕರ ಚಂದ್ರನಿಗೆ ಹಾಲನ್ನು ಅರ್ಪಿಸಿ, ಚಂದ್ರಶೇಖರನಿಗೆ ಪ್ರಾರ್ಥನೆಯನ್ನು ಮಾಡಿ, ಸೋಮಶೇಖರನಿಗೆ ಪ್ರಾರ್ಥನೆಯನ್ನು ಮಾಡಿ, ಮಕ್ಕಳಿಗೆ ಹಾಲಿನ ಉತ್ಪನ್ನಗಳನ್ನು ದಾನ ಮಾಡಿ.
ಕೊನೆಗೊಂದು ಕಿವಿಮಾತು. ದಶಮಿ ತಿಥಿಯ ಕಾರ್ಯಸಿದ್ಧಿ, ವರ್ಯಾನ್ ಯೋಗದ ಗೌರವ ಮತ್ತು ಚಂದ್ರನ ಅನುಗ್ರಹದಿಂದ ಇಂದು ಕಟಕ ರಾಶಿಯವರಿಗೆ ಉತ್ತಮ ಪ್ರಗತಿಯ ದಿನ ಕಾಣ್ತಾ ಇದೆ. ಪರಿಗಯೋಗದ ಕಾರಣದಿಂದ ಸಣ್ಣ ಅಡೆತಡೆಗಳು ಬಂದರೂ ತಾಳ್ಮೆ ಮತ್ತು ವಿವೇಕದಿಂದ ಅವುಗಳನ್ನು ಜಯಿಸಿ ಕುಟುಂಬ ಸುಖ, ಆರ್ಥಿಕ ಧನಲಾಭ ಮತ್ತು ಸಮಾಜದಲ್ಲಿ ಉತ್ತಮ ಹೆಸರು ಪಡೆಯುವಿರಿ. ಇಲ್ಲಿಯವರೆಗೆ ನೀವು ಕೇಳಿದಂಥ ದಿನ ಭವಿಷ್ಯ ಇಷ್ಟವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.